ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಆರಿ ವರ್ಕಲ್ಲಿ ಮಿರರ್ ವರ್ಕನ್ನು ತೋರಿಸ್ತಾ ಇದ್ದೀನಿ. ಇದು ಲಾಸ್ಟ್ ಕ್ಲಾಸು ಮಿರರ್ ವರ್ಕಲ್ಲಿ, ಅಂದರೆ ಟ್ರಯಾಂಗಲ್ ಶೇಪು ಮತ್ತು ತಿಲಕಂ ಶೇಪ್ ಇದು ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಚಾನಲಲ್ಲಿ ಫ್ರೀ ಆರಿ ಎಂಬ್ರಾಯ್ಡ್ರಿ ಕ್ಲಾಸಸ್ನ ಹೇಳ್ತಾ ಇರ್ತೀನಿ, ಬೇಸಿಕ್ ಟು ಅಡ್ವಾನ್ಸ್ ಲೆವೆಲಲ್ಲಿ. ಆಲ್ರೆಡಿ ತುಂಬಾ ಕ್ಲಾಸಸ್ ಮುಗ್ದು ಹೋಗಿದ್ದಾವೆ, ಇನ್ನೂ ಪ್ಲೇಲಿಸ್ಟ್ ಮಾಡಿ ಹಾಕಿದ್ದೀನಿ, ಆಸಕ್ತಿ ಇದ್ದವರು ನೋಡಿ ಕಲಿಬಹುದು. ಬನ್ನಿ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಥರ ನಾನು ತಿಲಕಂ ಶೇಪನ್ನ ತೊಗೊಂಡಿದ್ದೀನಿ. ನಾನು ಚಿಕ್ಕ ಸೈಜ್ ತೊಗೊಂಡಿದ್ದೀನಿ, ನೀವು ದೊಡ್ಡ ಸೈಜ್ ತೊಗೊಳ್ಳಿ. ಮತ್ತು ನಾನು ಫ್ಯಾಬ್ರಿಕ್ ಗ್ಲೂ ಹಾಕಿ ಅಂಟಿಸ್ಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಡ್ರೈ ಆಗೋವರೆಗೂ. ನೋಡಿ, ಈ ಮಿಡ್ಲ್ ಕಡೆಯಿಂದ ನೀವು ತಗೋಬೇಕಾಗತ್ತೆ ತಿಲಕಂ ಶೇಪಲ್ಲಿ. ಮತ್ತು ಗ್ಲಾಸ್ ಮೇಲೆ ಬರೋ ಹಾಗೆ ಎಷ್ಟು ದೂರಕ್ಕೆ ಚೈನ್ ಬರುತ್ತೆ ಅಷ್ಟು ದೂರಕ್ಕೊಂದು ಚೈನ್ ಹಾಕ್ಕೊಳ್ಳಿ. ನೋಡಿ, ತಿಲಕಮು ಮಿಡ್ಲಿಂದ ತಗೋಬೇಕು, ಹಾಗೆ ಗ್ಲಾಸ್ ಮೇಲೆ ಬರಬೇಕು. ಎಷ್ಟು ದೂರಕ್ಕೆ ಬರುತ್ತೋ ಅಷ್ಟು ದೂರಕ್ಕೆ ತೊಗೊಂಡು ಪಕ್ಕದಲ್ಲೇ ಒಂದು ಲಾಕ್ ಚೈನ್ ಹಾಕಿ, ಹಾಗೆ ರಿಟರ್ನ್ ತೊಗೊಂಡೋಗ್ಬಿಟ್ಟು ಫಸ್ಟ್ ಚೈನ್ ಹಾಕಿದ್ಗಿಂತ ಸ್ವಲ್ಪ ಮುಂದೆಯಿಂದ ಚೈನ್ ಹಾಕಿಬಿಟ್ಟು ಪಕ್ಕದಲ್ಲೇ ಲಾಕ್ ಚೈನ್ ಹಾಕಿ, ನೆಕ್ಸ್ಟ್ ಚೈನ್ನ ನೆಕ್ಸ್ಟ್ ಸ್ಟಿಚ್ಚಿನ ಅದ್ರಿಗಿಂತ ಮುಂದೆ ಪಕ್ಕದಲ್ಲೇ ಇರಲಿ, ಅದರಿಗಿಂತ ಮುಂದೆ ಇರಲಿ, ಆ ಥರ. ನೋಡಿ, ಫುಲ್ಲು ಸ್ಟಿಚ್ಚು ಇದೇ ಪ್ರೊಸೀಜರಲ್ಲೇ ಹೋಗಬೇಕು. ಫುಲ್ ರೌಂಡ್ ಶೇಪ್ ಅಂದರೆ ಕೆಳಗಡೆ ಒಂದು ಹಾಫ್ ರೌಂಡ್ ಬರೋವರೆಗೂ ಈ ಥರ ಹಾಕ್ಕೊಂಡೋಗಿ ಸೇಮ್ ಸ್ಟಿಚ್ಚು. ಇದು ನಾನು ಥರ್ಡ್ ಮತ್ತು ಫೋರ್ತ್ ಟೈಪಲ್ಲಿ ತೋರಿಸಿದ್ದೆ ಮಿರರ್ ವರ್ಕಲ್ಲಿ. ಸೇಮ್ ಸ್ಟಿಚ್ಚನ್ನು ಹಾಕ್ಕೊಂಡು ಹೋಗಿ. ನೋಡಿ, ಇದು ಹಾಫ್ ಪೋರ್ಷನ್ ಬರೋವರೆಗೂ ಇದೇ ಥರನೇ ಹಾಕ್ಕೊಳ್ತಾ ಹೋಗಿ. ಮತ್ತು ನಾನು ಲಾಸ್ಟ್ ವಿಡಿಯೋಲಿ ಹೇಳ್ದ ಹಾಗೆ ನಿಮಗೆ ತುಂಬಾ ಎಂಬೋಸ್ಟಾಗಿ ಬೇಡ ಅನ್ನೋದಾದರೆ ಸ್ವಲ್ಪ ಗ್ಯಾಪ್ ಮೇಂಟೈನ್ ಮಾಡ್ಬೋದು. ಈ ಚೈನ್ಗಳು ಸ್ವಲ್ಪ ಪಕ್ಕನೇ ಚೈನ್ ಹಾಕ್ತಾ ಇದ್ದೀನಲ್ಲ, ಅದನ್ನು ಸ್ವಲ್ಪ ದೂರ ಚೈನ್ ಹಾಕ್ಕೊಂಡ್ರೆ ಸಾಕು. ನಾನು ಚಿಕ್ಕ ಮಿರರ್ ತೊಗೊಂಡಿದ್ದೀನಿ, ನೀವು ಪ್ರಾಕ್ಟೀಸ್ ಮಾಡುವಾಗ ದೊಡ್ಡ ಸೈಜ್ ಮಿರರ್ ತೊಗೊಳ್ಳಿ, ಓಕೆ? ನೋಡಿ, ನಾನು ಹಾಫ್ ಪೋರ್ಷನ್ ಬರೋವರೆಗೂ ಸೇಮ್ ಟೈಪ್ ಹಾಕ್ಕೊಳ್ತಾ ಹೋಗ್ತೀನಿ. ನಿಮಗೆ ಸ್ವಲ್ಪ ಇದು ನಾನು ಸ್ಲೋ ಆಗಿ ತೋರಿಸ್ಬೇಕಾಗತ್ತೆ. ನಾನು ಚಿಕ್ಕ ಮಿರರ್ ತೊಗೊಂಡಿರೋದ್ರಿಂದ ಮಿಡ್ಲ್ ಅಷ್ಟೊಂದು ಗ್ಯಾಪ್ ಉಳ್ಕೊಳ್ಳಲ್ಲ. ಆದರೆ ನೀವು ದೊಡ್ಡ ಮಿರರ್ ತೊಗೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಆಗುತ್ತೆ ಅಂತ. ನೋಡಿ, ಸ್ಟಿಚಸ್ ಎಲ್ಲ ಸೇಮ್ ಇದೇ ಥರನೇ ಬರುತ್ತೆ. ಏನಿಲ್ಲ, ಮಿರರ್ ವರ್ಕಲ್ಲಿ ಒಂದು ಈ ಥರ ಸ್ಟಿಚ್ ಇರುತ್ತೆ. ಇನ್ನು ಮಿರರ್ನ ನಾವು ತಿಲಕಂ ಇದ್ದದನ್ನ ಮಿಡ್ಲಲ್ಲಿ ಟ್ರಯಾಂಗಲು, ರೌಂಡು ಆ ಥರ ಎಲ್ಲ ಮಾಡ್ಕೊಂಡು ಹೋಗೋದು ಅಷ್ಟೇ ಪ್ರೊಸೀಜರು. ನೋಡಿ, ಹಾಫ್ ಪೋರ್ಷನಿಗೆ ಬಂದ್ವಿ. ಸೇಮ್ ಇದೇ ಥರನೇ ಚೈನ್ ತಗೊಳ್ತಾ ಹಾಫ್ ಪೋರ್ಷನ್ನು ಕಂಪ್ಲೀಟ್ ಆದ್ರ ಮೇಲೆ ಏನು ಮಾಡಬೇಕಂತ ತೋರಿಸ್ತೀನಿ. ನೋಡಿ, ಇದೇ ಥರನೇ ಪ್ರಾಕ್ಟೀಸ್ ಮಾಡಿ. ಇದೇ ಥರನೇ ಮತ್ತು ಸ್ವಲ್ಪ ಹಾಫ್ ಪೋರ್ಷನ್ ಕಂಪ್ಲೀಟ್ ಆದ ನಂತರ ಲೆಂತಿಯಾಗಿ ತಗೊಂಡೋಗಿ ಚೈನನ್ನು ಸ್ವಲ್ಪ ಲೆಂತಿಯಾಗಿ ತಗೊಂಡೋಗಿ, ಯಾಕೆಂದರೆ ಅಲ್ಲಿ ಸ್ವಲ್ಪ ತಿಲಕಂ ಶೇಪ್ ಆ ಥರ ಇದೆ ಅಲ್ವಾ ಮೇಲ್ಗಡೆ, ಅದೇನು ರೌಂಡ್ ಬರೋದಿಲ್ಲ ನೋಡಿ, ಅದಕ್ಕೋಸ್ಕರ ಹಾಗೆ ಸ್ವಲ್ಪ ಲೆಂತಿಯಾಗಿ ತಗೊಂಡೋಗಿ. ನೋಡಿ, ಇದೇ ಥರ ಚೈನ್ ಹಾಕ್ಕೊಳ್ತಾ ಹೋಗಿ. ನೋಡಿ, ಸೇಮ್ ಚೈನ್ ಹಾಕ್ಕೊಳ್ತಾ ಹೋಗಿ. ಓಕೆ, ನೋಡಿ, ಈಗ ಕರೆಕ್ಟು ನೀವು ಅದನ್ನು ತಿಲಕಂ ಸ್ಟೈಲಲ್ಲೇ ತೊಗೊಂಡೋಗ್ಬೇಕು. ನೋಡಿ, ಈ ಥರ ಸ್ವಲ್ಪ ಲೆಂತಿಯಾಗಿ ತಗೊಳ್ಳಿ. ಕೆಳಗಡೆ ಸ್ಟಿಚ್ಚು ಹತ್ತಿರನೇ ಇರಲಿ, ಮೇಲ್ಗಡೆ ಚೈನ್ ಮಾತ್ರ ಸ್ವಲ್ಪ ಲೆಂತಿಯಾಗಿ ತಗೊಂಡೋಗಿ. ನೋಡಿ, ಈಗ ಒಂದು ಸೈಡು ಆಯ್ತಲ್ವ. ಈಗ ಏನು ಮಾಡಬೇಕು ಅಂದರೆ ಆ ಕಡೆ ಸೈಡು ತಿರ್ಸ್ಕೋಬೇಕಾಗತ್ತೆ. ನೀವು ಮಧ್ಯದಲ್ಲಿ ಪಾಯಿಂಟ್ ಇಟ್ಟು ತಿರುಗಿಸ್ಕೊಳ್ಳಿ, ಓಕೆ? ಮಧ್ಯದಲ್ಲಿ ಪಾಯಿಂಟ್ ಇಟ್ಟು ತಿರುಗಿಸ್ಕೊಳ್ಳಿ. ನೋಡಿ, ಈಗ ಪಕ್ಕಕ್ಕೆ ಚೈನ್ ಹಾಕ್ಕೋಬೇಕು ನೀವು. ಈ ಕಡೆ ಫುಲ್ ಫಿಲ್ಲಿಂಗ್ ಆದ ನಂತರ
ನೀವು ಈ ಕಡೆನೂ ಕೆಳಗಡೆ ಸ್ಟಿಚ್ ಹಾಕ್ತಾ ಬರೋಕ್ಕಾಗಲ್ಲ, ಯಾಕೆಂದರೆ ಇದು ರೌಂಡ್ ಅಲ್ಲದ ಕಾರಣ ನೀವು ಫುಲ್ಲು ಸ್ಟಿಚ್ವರೆಗೂ ನೀವು ಹಾಕೊಳ್ತಾ ಬರೋಕ್ಕಾಗಲ್ಲ. ನೋಡಿ 1/4% ಈ ಥರ ಹಾಕ್ಕೋಬೋದು. ಅಲ್ಲಿ ಶಾರ್ಪನ್ನು ನೀವು ಚೇಂಜ್ ಮಾಡ್ಕೋಬೇಡಿ. ಓಕೆ, ಶಾರ್ಪ್ ಇದೆ ಅಲ್ವಾ ಮೇಲ್ಗಡೆ ಶಾರ್ಪ್ನೆಸ್, ಅಲ್ಲಿಗೆ ಎಂಡಿರ್ಬೇಕು ನಿಮ್ಮ ಚೈನು. ನೋಡಿ ಈಗ ನಾನು ಕೊನೆ ಮಾಡ್ತೀನಿ. ಈ ಕಡೆವರೆಗೂ ಟರ್ನ್ ಮಾಡ್ಕೊಂಬರ್ಬೇಡಿ, ರೌಂಡಲ್ಲಿ ಬಂದ ಹಾಗೆ ತಿಲಕಂ ಶೇಪಿಗೆ ಬರಬೇಡಿ. ನೋಡಿ ಅಲ್ಲೇ ಪಕ್ಕದಲ್ಲೇ ಒಂದು ಲಾಕ್ ಚೈನ್ ಹಾಕಿ ಈ ಕಡೆ ಹಾಕ್ತಾ ಇದ್ದೀನಿ ನಾನೀಗ ಚೈನ್ನ. ನೋಡಿ ಇದೆಲ್ಲ ನೀವು ಟ್ರಿಕ್ ಉಪಯೋಗಿಸ್ಬೇಕು, ಯಾವ ಥರ ಫಿಲ್ಲಿಂಗ್ ಮಾಡಬಹುದು ಏನು ಅಂತ. ಇದೆಲ್ಲ ನೀವು ಹೇಳ್ಕೊಟ್ಟೆ ಕಲಿಬೇಕಂತೇನಿಲ್ಲ, ಹಾಕ್ತಾ ಹಾಕ್ತಾ ನಿಮಗೇ ಎಲ್ಲ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಶೇಪ್ ವೈಸು ನೀವು ಹಾಕ್ಕೊಳ್ತಾ ಹೋದರೆ ಆಯ್ತಷ್ಟೇ. ನೋಡಿ ಸೇಮ್ ಇದೇ ಥರ ಈ ಕಡೆ ಬರಬೇಕು. ಈಗ ಆ ಕಡೆ ಹೇಗೆ ಹಾಕಿದ್ರೋ ಅದನ್ನು ಈ ಕಡೆ ಹಾಕ್ಕೊಳ್ತಾ ಬನ್ನಿ. ಓಕೆ, ಈಗ ಮಿಡ್ಲಲ್ಲಿ ಶಾರ್ಪ್ ಎಡ್ಜ್ ಬಂತಲ್ವ, ಆ ನಂತರ ಸ್ಟಿಚಸ್ ಎಲ್ಲ ಕೆಳಗಡೆ ಬರ್ತಾ ಬರಬೇಕು. ನೋಡಿ ಆ ನಂತರ ಸ್ಟಿಚ್ ಎಲ್ಲ ಕೆಳಗಡೆ ಬರಬೇಕು. ಓಕೆ, ನೋಡಿ ಹೇಗೆ ತಿಲಕಂ ಶೇಪನ್ನು ನಾವು ಅದೇ ಶೇಪಿಗೆ ತಕ್ಕ ಹಾಗೇ ಸ್ಟಿಚಸ್ ಹಾಕ್ಕೋಬೇಕಂತ ತೋರಿಸ್ತಾ ಇದ್ದೀನಿ. ಅದು ಶಾರ್ಪ್ ಎಡ್ಜ್ ಇದೆ ಅಲ್ವಾ ತಿಲಕಮ್ಮು ಹೈಟಲ್ಲಿ, ಅದನ್ನು ಹಾಗೆ ಮೇಂಟೈನ್ ಮಾಡಬೇಕು ನೀವು, ಅಲ್ಲಿ ರೌಂಡೆಲ್ಲ ತರಬಾರ್ದು. ಓಕೆ, ನೋಡಿ ಫಿನಿಶಿಂಗ್ ಆಗ್ತಾ ಬಂತು. ಸ್ವಲ್ಪ ನೀವೇ ನೋಡ್ಕೊಬೇಕು, ಹಾಕುವಾಗ ಗೊತ್ತಾಗುತ್ತೆ ನಿಮಗೆ. ಓಕೆ, ನೋಡಿ ಕಂಪ್ಲೀಟ್ ಆಯಿತು. ಹೀಗೆ ನೋಡಿಕೊಂಡು ಬ್ಯಾಲೆನ್ಸ್ ಮಾಡಿ. ಒಂಚೂರು ಸ್ಟಿಚ್ಚಸ್ಸು ಸ್ವಲ್ಪ ಆ ಕಡೆ ಈ ಕಡೆ ದಪ್ಪ ಸೈಜ್ ಏನಾದರೂ ಡಿಫ್ರೆನ್ಸ್ ಇದ್ದರೆ ಅಲ್ಲೇ ಮ್ಯಾನೇಜ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ. ನೋಡಿ ಸಿಂಪಲ್ಲು ಇಷ್ಟೇ. ಈಗ ಕೆಳಗಡೆ ರೌಂಡ್ ಶೇಪ್ ಬರೋವರೆಗೂ ನೀವು ಸ್ವಲ್ಪ ದಪ್ಪದಲ್ಲಿ ಹಾಕೋಬೇಕಾಗತ್ತೆ. 1/4% ಬರುವಾಗ ಆ ಥರ ತಿಲಕಮ್ನ ಮೇಂಟೈನ್ ಮಾಡಬೇಕಾಗತ್ತೆ ಸ್ಟ್ರೈಟ್. ಓಕೆ, ನೀವು ಸ್ವಲ್ಪ ದೊಡ್ಡ ಮಿರರ್ ತೊಗೊಂಡು ಪ್ರಾಕ್ಟೀಸ್ ಮಾಡಿ. ನೋಡಿ ಈಗ ಬನ್ನಿ ಟ್ರಯಾಂಗಲ್ ಶೇಪಲ್ಲಿ ಹೇಗೆ ಹಾಕೋದಂತ ನೋಡೋಣ. ನೋಡಿ ಈ ಥರ 3 ಮಿಡ್ಲಲ್ಲಿ ಮಾರ್ಕ್ ಮಾಡ್ಕೊಂಬಿಡಿ. ಒಂದು ಸೈಡಿಂದ ಚೈನ್ ತಗೊಂಡು ಪಕ್ಕದಲ್ಲೇ ಲಾಕ್ ಚೈನ್ ಹಾಕ್ಕೊಳ್ಳಿ. ಆನಂತರ ಈ ಕಡೆ ಸೈಡಿಗೆ ಬಂದು ಈ ಕಡೆ ಕೂಡ ಚೈನ್ ಹಾಕ್ಬಿಟ್ಟು ಲಾಕ್ ಚೈನ್ ಹಾಕ್ಕೊಳ್ಳಿ. ಮತ್ತು ಆ ಕಡೆ ಮಿಡ್ಲಿಗೆ ತಗೊಂಡೋಗಿ ಲಾಕ್ ಚೈನ್ ಹಾಕ್ಬಿಟ್ಟು ಅಲ್ಲಿ ಕೂಡ ಲಾಕ್ ಚೈನ್ ಹಾಕಿ ಟ್ರಯಾಂಗಲ್ ಶೇಪಲ್ಲಿ ಬರಬೇಕು ಒಟ್ಟಿನಲ್ಲಿ ನಿಮ್ಮ ಸ್ಟಿಚ್ಚಸ್ಸು. ಈಗ ಏನು ಮಾಡಬೇಕಂದ್ರೆ ಆ ಕಡೆ 3 ಮೂಲೆ ಇದೆಯಲ್ಲ ಅದನ್ನು ನೀವು ಫಿಲ್ ಮಾಡ್ಕೋಬೇಕು. ಅಷ್ಟೇ, ಸಿಂಪಲ್ಲು, ಏನಂತ ಕಷ್ಟ ಇಲ್ಲ. ನೋಡಿ ಈಗ 3 ಮೂಲೆಯನ್ನು ಆ ಕಡೆ ಈ ಕಡೆ ಫ್ಲ್ಯಾಟ್ ಚೈನ್ ಸ್ಟಿಚ್ ಹಾಕ್ಬಿಟ್ಟು ಫಿಲ್ ಮಾಡ್ಕೊಂಬಿಡಿ. ಯಾವ ಶೇಪಲ್ಲಿದೆ ಅದೇ ಶೇಪಲ್ಲೇ ಹೋಗಲಿ, ಅಂದರೆ ಗ್ಲಾಸು ಎಲ್ಲಿಗೆ ಎಂಡ್ ಆಗುತ್ತೋ ಅಲ್ಲಿಗಿರಲಿ ನಿಮ್ಮ ಚೈನ್ಗಳು. ನೋಡಿ ಈ ಥರ ಲಾಕ್ ಚೈನ್ ಹಾಕ್ಬಿಟ್ಟು ಫಿನಿಶ್ ಮಾಡ್ಕೊಳ್ಳಿ. ಓಕೆ, ನಾನು ವಿಡಿಯೋ ಫಾಸ್ಟ್ ಮಾಡ್ತೀನಿ, ಇದೇ ಥರನೇ ಫಿಲ್ ಮಾಡ್ಕೊಂಬಿಡಿ. ನೋಡಿ 3 ಮೂಲೆಯನ್ನು ಫಿಲ್ ಮಾಡ್ಕೊಳ್ಳಿ. ನನಗೆ ಸಬ್ಸ್ಕ್ರೈಬರ್ ಒಬ್ಬರು ಕೇಳ್ತಾ ಇದ್ರು ನೀವು ಯಾವ ಥ್ರೆಡನ್ನು ಯೂಸ್ ಮಾಡ್ತೀರಿ ಅಂತ. ಬೆಲ್ ಅಥವಾ ಬುಲೆಟ್, ಅಂದರೆ ಬುಲೆಟ್ ಜಾಸ್ತಿ ಯೂಸ್ ಮಾಡ್ತೀನಿ ನಾನು, ಬ್ರ್ಯಾಂಡು ಸಿಲ್ಕ್ ಥ್ರೆಡ್ಡು. ಪ್ರತಿ ವಿಡಿಯೋದಲ್ಲೂ ಪ್ರಶ್ನೆ ಕೇಳಿದರೆ ಹೇಗೆ, ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರೋಕ್ಕಾಗಲ್ಲ ಅಲ್ವಾ, ನನಗೆ ಕ್ಲಾಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕಿರುತ್ತೆ. ಆಲ್ರೆಡಿ ಸಿಲ್ಕ್ ಥ್ರೆಡ್ ಬಗ್ಗೆ ನಾನು ಕ್ಲಾಸ್ ಕೊಟ್ಟಿದ್ದೀನಿ, ಅದನ್ನು ನೋಡ್ಕೊಳ್ಳಿ ನಿಮಗೆ ಡೌಟ್ ಇದ್ದರೆ. ಓಕೆ, ಯಾವ ನೀಡಲ್ಗಳ ಬಗ್ಗೆ ಕೊಟ್ಟಿದ್ದೀನಿ, ಥ್ರೆಡ್ಗಳ ಬಗ್ಗೆ ಕೊಟ್ಟಿದ್ದೀನಿ, ಎಲ್ಲ ನೋಡ್ಕೊಳ್ಳಿ. ಗೊತ್ತಿಲ್ಲ ಅಂದರೆ ಕ್ಲಾಸ್ ಬಗ್ಗೆ ಮಾತ್ರ ಕೇಳಿ. ಓಕೆ, ಥ್ರೆಡ್ ಬಗ್ಗೆ ನಾನು ನೀಡಲ್ ಬಗ್ಗೆ ಆಲ್ರೆಡಿ ಕ್ಲಾಸ್ ಕೊಟ್ಟಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಓಕೆ, ನೋಡಿ ಕಂಪ್ಲೀಟ್ ಮಾಡಿದೆ. ಈಗ ನೆಕ್ಸ್ಟ್ ಟ್ರಯಾಂಗಲ್ ತೋರಿಸ್ತೀನಿ. ನೋಡಿ ಇದು ಕೂಡ ಎಡ್ಜ್ ಇದೆಯಲ್ಲ, ಎಡ್ಜ್ಗಳಲ್ಲಿ ವರ್ಕ್ ಮಾಡಲಿಕ್ಕಷ್ಟೇ. ನಾನಿದು ನೋಡಿ ಈ ಕಡೆ ಚೈನ್ ಹಾಕಿದರೆ ಆಯ್ತಲ್ಲೇ ಲಾಕ್ ಚೈನ್ ಹಾಕ್ಕೊಂಡು ಎಡ್ಜ್ಗಳಲ್ಲಿ ಚೈನ್ ಹಾಕ್ಕೊಂಡು ಬನ್ನಿ. ಈ ಸ್ಟಿಚ್ಚನ್ನು ನಾನು ಸ್ಕ್ವಯರಲ್ಲಿ ತೋರಿಸಿದ್ದೆ, ಆ್ಯಕ್ಚುಲಿ ಸೇಮ್ ಸ್ಟಿಚ್ಚೇ ಇದರಲ್ಲೂ ಕೂಡ. ನೋಡಿ ಎಡ್ಜಸ್ಸಲ್ಲಿ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಕ್ಕಷ್ಟೇ. ನೋಡಿ
3 ಎಡ್ಜಸ್ ಇದೆ ಅಲ್ವಾ ಫುಲ್ ಎಂಡಲ್ಲಿ, ಅಲ್ಲಿ ಲಾಕ್ ಮಾಡ್ಕೊಳ್ಳಿಕ್ಕೆ. ದೊಡ್ಡದಾದರೆ ಒಂದು 2-3 ರೌಂಡ್ ಬನ್ನಿ, ಚಿಕ್ಕದಾದರೆ ಒಂದು 2 ರೌಂಡ್ ಬನ್ನಿ ಸಾಕಾಗುತ್ತೆ. ನೋಡಿ ಈ ಥರ ನಾನು 3 ಮೂಲೆಗಳಲ್ಲಿ ಚೈನ್ ಹಾಕಿ ಇದು ಮಾಡ್ಕೊಳ್ತಾ ಇದ್ದೀನಿ. ಈಗ ಮತ್ತೊಂದು ರೌಂಡ್ ಬರುವಾಗ ಮೊದಲು ಹಾಕಿದ ಚೈನಿಗಿಂತ ಮೇಲ್ಗಡೆ ಬರಲಿ ಆ ಚೈನು. ನೋಡಿ ಮೊದಲು ಹಾಕಿದ ಚೈನ್ಗಳಿಂದ ಮೇಲ್ಗಡೆ ಬರಲಿ. ಒಂದು ವೇಳೆ ನಿಮಗೆ ಮೂಲೆಯಲ್ಲಿ ಇನ್ನೂ ಸ್ವಲ್ಪ ಗ್ಲಾಸ್ ಉಳ್ಕೊಳ್ತು ಅಂದರೆ ಮತ್ತೊಂದು ರೌಂಡ್ ಹೋಗುವಾಗ ಆ ಮೂಲೆಯನ್ನು ಫಿಲ್ ಮಾಡ್ಕೊಳ್ಳಿ ಅಷ್ಟೇ. ನೋಡಿ ಈ ಥರ ಮಿರರ್ ವರ್ಕನ್ನು ಫಿಲ್ ಮಾಡ್ಕೊಳ್ಳೋದು. ನೋಡಿ ಮಿರರ್ ವರ್ಕ್ ಕ್ಲಾಸು ಇವತ್ತಿಗೆ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಿಂದ ನಾನು ಬೀಡ್ಸ್ ವರ್ಕ್ಗಳನ್ನ ತೋರಿಸ್ಕೊಡ್ತೀನಿ. ಬೀಡ್ ವರ್ಕ್ ತೋರ್ಸೋಕ್ಕಿಂತ ಮುಂಚೆ ಬೀಡ್ಸ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತೀನಿ, ಎಷ್ಟು ಬಗೆಯ ಬೀಡ್ಸ್ಗಳಿದೆ ಅಂತ ಹೇಳಿ. ಆದರೆ ನಿಮಗೆ ಅದೆಲ್ಲ ತಗೊಳ್ಬೇಕಂತೇನಿಲ್ಲ, ಕಲಿಯೋಕ್ಕೆ ಏನು ಅವಶ್ಯಕತೆ ಅದನ್ನು ತಗೊಳ್ಳಿ ಸಾಕು. ಮತ್ತು ಯಾವಾಗಲೂ ಕೇಳ್ತಿರ್ತಾರೆ ನನಗೆ ಬೀಡ್ ವರ್ಕಲ್ಲಿ ಬೀಡ್ ಕಲರ್ ಹೋಗುತ್ತಲ್ಲ ಮೇಡಮ್, ಏನು ಮಾಡೋದು ಅಂತ. ಎಲ್ಲ ಬೀಡು ಕಲರ್ ಹೋಗುತ್ತೆ ರೀ. ಅದಕ್ಕೆ ಹೇಳೋದು ಆರಿ ವರ್ಕನ್ನು ಬ್ಲೌಸನ್ನು ಈ ಪ್ಲಾಸ್ಟಿಕ್ ಕವರ್ ಬರುತ್ತೆ ನೋಡಿ ಜಿಪ್ ಇರೋ ಅಂಥದ್ದು, ಆ ಥರ ಕವರಲ್ಲಿ ಹಾಕಿ ಸೇಫಾಗಿ ಇಟ್ಕೋಬೇಕಾಗತ್ತೆ. ಮತ್ತು ಡ್ರೈ ವಾಶಿಗೆ ಕೊಡಬೇಕಾಗತ್ತೆ, ನೀರಲ್ಲಿ ಮುಳುಗಿಸಿ ವಾಶ್ ಮಾಡಬಾರ್ದು. ನೀವು ಮೇಂಟೈನ್ ಮಾಡಬೇಕು. ಆರಿ ವರ್ಕ್ ಬೀಡ್ಗಳೆಲ್ಲ ಕಲರ್ ಹೋಗುತ್ತೆ, ಇವತ್ತಲ್ದಿದ್ರು 10 ವರ್ಷ ಬಿಟ್ಟಾದರೂ ಹೋಗುತ್ತೆ. ಅದನ್ನು ಕೇರ್ಫುಲ್ಲಾಗಿ ಯೂಸ್ ಮಾಡಿದರೆ ಚೆನ್ನಾಗೇ ಇರುತ್ತೆ. ನಿಮಗೆ ಚೆನ್ನಾಗಿ ಬಾಳಿಕೆ ಬರಬೇಕು ಅಂದರೆ ಈ ಥರ ಜಿಪ್ ಬರೋಂಥ ಕವರಲ್ಲಿ ಹಾಕಿಬಿಟ್ಟು ಸೇಫಾಗಿ ಇಟ್ಕೊಳ್ಳಿ. ಡ್ರೈ ವಾಶಿಗೆ ಕೊಡಿ. ಒಟ್ರಾಸಿ ಎಲ್ಲ ಯೂಸ್ ಮಾಡಿ ಕೇರ್ಲೆಸ್ ಆಗಿ ಇಟ್ಕೊಂಡ್ರೆ ಖಂಡಿತವಾಗಿಯೂ ಒಂದಲ್ಲ ಒಂದಿನ ಕಲರ್ ಹೋಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಾಳೆ ಹೇಳ್ತೀನಿ ಯಾವುದು ಬೇಗ ಕಲರ್ ಹೋಗುತ್ತೆ ಅನ್ನೋದನ್ನು, ಯಾವುದನ್ನು ಜಾಸ್ತಿ ಯೂಸ್ ಮಾಡಬೇಡಿ ಅಂತ. ಓಕೆ, ಅದನ್ನು ನಾನು ನಾಳೆ ತೋರಿಸ್ತೀನಿ. ಓಕೆನಾ? ನೋಡಿ ಇದು ನಾನೀಗ ಚೈನ್ ಸ್ಟಿಚ್ ಕೊಟ್ಟು ಎಂಡ್ ಮಾಡ್ತಾಯಿದ್ದೀನಿ. ಕಂಪ್ಲೀಟ್ ಆಯಿತು ಇವತ್ತಿಗೆ ಮಿರರ್ ವರ್ಕು. ಓಕೆ, ಟ್ರಯಾಂಗಲ್ಲು ಮತ್ತು ತಿಲಗಮ್ ಶೇಪು, ಡೈಮಂಡು, ಸ್ಕ್ವಯರು, ರೌಂಡ್ ಶೇಪಲ್ಲಿ 6 ಟೈಪು ಇಷ್ಟು ನಾನು ತೋರಿಸಿದ್ದೀನಿ. ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇರಿ. ಹಾಗೆ ನನಗೆ ಇನ್ಸ್ಟಾಗ್ರಾಮ್ ಐ ಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಅದನ್ನು ಫಾಲೋ ಮಾಡಿ. ಹಾಗೆ ನನಗೆ ಅದೇ ಮೆಸೆಂಜರಲ್ಲಿ ಫೋಟೋಸನ್ನು ಸೆಂಡ್ ಮಾಡಿ. ನಾನು ಯೂಟ್ಯೂಬಿಗೆ ಹಾಕ್ತೀನಿ, ಅದನ್ನು ಕಮ್ಯುನಿಟಿ ಪೋಸ್ಟ್ ಮಾಡ್ತೀನಿ ಯೂಟ್ಯೂಬಲ್ಲಿ. ಮತ್ತು ನಿಮ್ಮ ವರ್ಕನ್ನು ನಾನು ನೋಡ್ತೀನಿ. ಓಕೆ, ಏನಾದರೂ ಸರಿ ಮಾಡ್ಕೊಳ್ಳಿಕ್ಕಿದ್ರೆ ನಾನು ನಿಮಗೆ ಹೇಳ್ತೀನಿ, ಖಂಡಿತವಾಗಿಯೂ ಚಾಟ್ ಮಾಡ್ತೀನಿ. ನನಗೆ ಆಲ್ರೆಡಿ ಮಾಡ್ತಾ ಇದ್ದಾರೆ ಕೆಲವರು, ಅವರಿಗೆ ನಾನು ಮಾಡ್ತಾ ಇದ್ದೀನಿ ರಿಪ್ಲೈ. ಓಕೆ, ನೋಡಿ ಫಿನಿಶ್ ಆಯಿತು. ಈ ಥರ ಏನಾದರೂ ಎಣ್ಣಟ್ ಹಾಕುವಾಗ ದಾರ ಮೇಲ್ಗಡೆ ಉಳ್ಕೊಂಡ್ರೆ ಪಕ್ಕದಲ್ಲೇ ನೀವು ನೀಡಲ್ನ ಕೆಳಗಡೆಯಿಂದ ಮೇಲೆ ಹಾಕಿಬಿಟ್ಟು ದಾರನ ಹೀಗೆ ಕೆಳಗಡೆ ಎಳ್ಕೊಂಡ್ಬಿಡಿ. ಓಕೆನಾ? ನೋಡಿ ಅಲ್ಲಿಗೆ ಫಿನಿಶಿಂಗ್ ಬರುತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮನೇಲಿ ಪ್ರಾಕ್ಟೀಸ್ ಮಾಡ್ತಾಯಿರಿ 1-2 ಅವರ್ ಆದರೂ. ಓಕೆನಾ? ಥ್ಯಾಂಕ್ ಯು.